ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಬಟರ್ ಚಿಕನ್ನ ಮನೇಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ರೆ ರೆಸ್ಟೋರೆಂಟ್ಗೆ ಹೋಗೋದೇ ಬಿಟ್ಬಿಡ್ತೀರಾ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಫ್ರೆಶ್ ಮೊಸರು ಇದ್ದರೆ ತುಂಬ ಒಳ್ಳೆಯದು. ಮೊಸರು ಹಾಕೊಂಡ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ, ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಇದನ್ನು ಸ್ಪೂನ್ ಸಹಾಯದಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು 400 ಗ್ರಾಮ್ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಆ ಚಿಕನ್ನ ಉಪ್ಪು ಅರಶಿನ ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ತೊಳೆದು ಇಟ್ಕೊಂಡಿರೋ ಚಿಕನ್ನ ಇವಾಗ ನಾವು ಮಿಕ್ಸ್ ಮಾಡಬೇಕು. ನಾವೇನು ಪೇಸ್ಟ್ ಮಾಡಿದ್ದೀವೋ ಅದಕ್ಕೆ ಹಾಕಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಿ ಒಂದು 20 ಮಿನಿಟ್ಸ್ನ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈ ಚಿಕನ್ನ ಮಿಕ್ಸ್ ಮಾಡಿ ನಾವು 20 ಮಿನಿಟ್ಸ್ ಆಗೋಷ್ಟರಲ್ಲಿ ಇದಕ್ಕೆ ಯಾವ ಮಸಾಲೆ ಬೇಕೋ ಅದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಈ ಚಿಕನ್ನು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೈ ಸಹಾಯದಿಂದಲೇ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಚಿಕನ್ ಅಂದಮೇಲೆ ಬೆಣ್ಣೆನೇ ಮೇಯ್ನ್ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಫ್ರೈ ಮಾಡೋದಕ್ಕೂ ಬೆಣ್ಣೆನೇ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ಮೇಲೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮೀಡಿಯಮ್ ಸೈಜು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂಟ ನೀಟಾಗಿ ಫ್ರೈ ಮಾಡೋಣ. ಈ ಥರ ಮಾಡಿಕೊಟ್ರೆ ಮನೇಲಿ ಫುಲ್ ಎಲ್ಲರೂ ಫ್ಯಾನ್ ಆಗೋಗ್ತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ಇದಕ್ಕೆ ಕಲರ್ಗೋಸ್ಕರ ನಾನು 2 ಬ್ಯಾಡಗೆ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಮತ್ತು ಇದಕ್ಕೆ ಒಂದು 8ರಿಂದ 9 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಕಂಪಲ್ಸರಿ. ಸೊ ಎಲ್ಲ ಹಾಕಿ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲೊಂದು 3 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡು ಕಟ್ ಮಾಡಿ ಈ ಥರ ಹಾಕ್ತಾಯಿದ್ದೀನಿ. ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿಗಂಟ ನೀಟಾಗಿ ಫ್ರೈ ಮಾಡೋಣ. ಟೊಮೆಟೊ ಸಾಫ್ಟ್ ಆಗೋಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಮಸಾಲೆಗೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ, ಹಾಗಾಗಿ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾಯ್ದ ಮೇಲೆ ನಾವು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ ಪೀಸಸ್ನ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಹಾಗಾಗಿ ನಾನು ಎಲ್ಲ ಚಿಕನ್ ಪೀಸಸ್ಗಳನ್ನ ಈ ಥರ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾವು ಸಡನ್ನಾಗಿ ಏನು ಮಿಕ್ಸ್ ಮಾಡೋದು ಬೇಡ. ಎಲ್ಲ ಚಿಕನ್ ಪೀಸಸ್ನ ಹಾಕಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಅದೇ ನೀರಿನ ಅಂಶ ಬಿಡುತ್ತೆ. ಈ ಥರ ನೀರಿನ ಅಂಶ ಬಿಟ್ಟ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗ ಚೆಕ್ ಮಾಡ್ತಾಯಿರ್ತೀನಿ. ನೀವು ಹಾಗೆ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟು ಸ್ವಲ್ಪ ನೀರೆಲ್ಲ ಇಂಬ್ರುತ್ತಾ ಇದೆ ಅನ್ನಂಗೆ ಚಿಕನ್ನ ಸೈಡನ್ನ ತಿರುಗಿಸ್ಕೊಳ್ಳಿ. ಎರಡೂ ಕಡೆನೂ ನೀಟಾಗಿ ಫ್ರೈ ಆಗಬೇಕು, ಒಂದು ಒಳ್ಳೆ ಹದದಲ್ಲಿ ಫ್ರೈ ಆಗಬೇಕು. ಈ ನೀರಿನ ಅಂಶ ಎಲ್ಲ ಫುಲ್ ಇಂಬ್ರಬೇಕು. ಆಯಿಲ್ ಮಾತ್ರ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಎರಡೂ ಕಡೆನೂ ಒಂದು ಲೈಟ್ ಇಷ್ಟು ಕಲರ್ ಆಗೇ ಬಂದಿದೆ. ಇಷ್ಟಾದಮೇಲೆ ನಾನು ಇನ್ನೂ ನೆಕ್ಸ್ಟ್ ಏನು ಚಿಕನ್ ಇದೆಯೋ ಅದನ್ನು ನೀಟಾಗಿ ಇದೇ ಥರ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಮಸಾಲೆನೂ ತಣ್ಣಗಾಗಿದೆ, ಅದನ್ನು ರುಬ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆನ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಫೈನ್ ಪೇಸ್ಟಾಗಿ ಇಟ್ಕೊಳ್ಳೋಣ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಎಲ್ಲ ನೀಟಾಗಿ ಕರಗಿದ ಮೇಲೆ ನಾನೊಂದು ಪಲಾವ್ ಎಲೆ, ಒಂದು ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಕ್ವಿಕ್ಕಾಗೆ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ. ಯಾಕಂದರೆ ಖಾರದ ಪುಡಿ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. 1 ಸೆಕೆಂಡ್ ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋವಂತಹ ಮಸಾಲೆನ ಇದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಒಂದು ಒಳ್ಳೆ ಕಲರ್ ಬಂದಿದೆ. ಎಣ್ಣೆಯಲ್ಲಿ ಖಾರದ ಪುಡಿ ಹಾಕೋದ್ರಿಂದ ಅದು ಫುಲ್ಲು ಕಲರ್ಫುಲ್ಲಾಗೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ. ಒಂದು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ನೋಡಿ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ತಿಕ್ನೆಸ್ ಆಗೇ ಬರುತ್ತೆ, ಯಾಕಂದರೆ ನಾವು ಗೋಡಂಬಿ ಹಾಕಿರ್ತೀವಲ್ಲ, ಹಾಗಾಗಿ. ಇದು ಲಾಸ್ಟ್ ಬೆಣ್ಣೆ, 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಬೆಣ್ಣೆ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿ ಇಟ್ಟಿರೋಂತಹ ಚಿಕನ್ ಪೀಸಸ್ಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲ ಚಿಕನ್ ಪೀಸಸ್ಗಳನ್ನ ಹಾಕಿ ಈ ಫ್ರೈ ಮಾಡಿದಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಉಳಿದಿತ್ತು, ಅದನ್ನು ಹಾಕ್ಬಿಡ್ತೀನಿ. ಯಾಕಂದರೆ 1 ಟೇಬಲ್ ಸ್ಪೂನ್ ಅಷ್ಟೇ, ನೋಡ್ತಾ ಇದ್ದಿಲ್ಲ ಇಷ್ಟು ಆಯಿಲ್ ಇತ್ತು, ಹಾಗಾಗಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಂತ್ಯನ ಈ ಥರ ಕ್ರಷ್ ಮಾಡಿ ಇವಾಗೇ ಹಾಕ್ಕೊತಾ ಇದ್ದೀನಿ. ಈಗ ಹಾಕಿದ್ಮೇಲೆ ನಾವು ಮಸಾಲೆ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿದ್ವಿ, ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಈ ಥರ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಮಾಡಿ ಉಪ್ಪು ಖಾರ ಚೆಕ್ ಮಾಡಿ ಈ ಹಂತದಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕುದೀತಾ ಇದೆ, ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ ಅಂತ. ಇದನ್ನು ಈ ಟೈಮಲ್ಲಿ ನಾನೊಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಆದರೂ ಹಾಕ್ಕೊಬೋದು, ಇಲ್ಲದ್ರೆ ಹಾಲಿನ ಕೆನೆನ ಹಾಕ್ಕೊಳ್ಳಿ ಒಂದು 2 ಟೇಬಲ್ ಸ್ಪೂನು. ಇದು ಕಂಪಲ್ಸರಿ, ಫ್ರೆಶ್ ಕ್ರೀಮ್ ಆದ್ರೆ ಇಲ್ದ್ರೆ ಹಾಲಿನ ಕೆನೆ ಹಾಕ್ಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಟರ್ ಚಿಕನ್ ಫ್ಲೇವರ್ ಆಗಲಿ ಸಿಗೋದು. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಸುತ್ತ ಎಣ್ಣೆ ಬಿಟ್ಟಿದ್ದಾಗ ಯಮ್ಮಿ ಹಂಗೆ ಟೇಸ್ಟಿಯಾಗಿರುವಂತಹ ಬಟರ್ ಚಿಕನ್ ರೆಡಿ ಆಗುತ್ತೆ. ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಗೀ ರೈಸು, ಫುಲ್ಕ, ಚಪಾತಿ, ನಾನ್, ರೋಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಕೀಪ್ ಸಪೋರ್ಟಿಂಗ್. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.